ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ ಅನ್ನೋ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಅದೇನಂತ ಹೇಳ್ಬೋದು, ಮ್ಯಾಜಿಕಲ್ ವರ್ಡ್ಸ್ ಅಥವಾ ಮೋಟಿವೇಶನ್ ಈಸ್ ದ ಬೆಸ್ಟ್ ಥಿಂಗ್ ಅದಕ್ಕೆ. ಸೊ ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ. ಸೊ ಈ ಒಂದು ಮೋಟಿವೇಶನ್ ಇಟ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವಾಗಲೂ ನಾನು ಮೈಂಡಲ್ಲಿ ಅಂದ್ಕೊತಾ ಇದ್ದೆ, ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ವಿಡಿಯೋನೇ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ಚೆನ್ನಾಗಿ ಮಾಡಬೇಕು, ಹಂಗೆ ಮಾಡಬೇಕು ಅಂದರೆ ಬರೀ ಇಮ್ಯಾಜಿನೇಷನಲ್ಲೇ ಇರ್ತಾಯಿದ್ದೆ. ಸೊ ಹೆಂಗೆ ಅಂತ. ಸೊ ಬರೀ ಇಮ್ಯಾಜಿನೇಷನಲ್ಲೇ ಇದ್ದರೆ ಅದೇನೋ ಹೇಳ್ತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ, ಅದು ಸತ್ಯ. ಸೊ ಅದಕ್ಕೆ ಮೊದಲೇನಾದರೂ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಅದನ್ನ ಚೆನ್ನಾಗಿ ಮಾಡ್ತೀನಿ. ಸೊ ಇವಾಗ 8,000 ಏನೋ ಕಂಪ್ಲೀಟ್ ಮಾಡಿ, 8,000 4,000 ಎಷ್ಟು ಮರ್ತೋಗ್ಬಿಟ್ಟಿದ್ದೀನಲ್ಲಪ್ಪ. ಸೊ ಅಲ್ಲಿ ನೋಡಿ ಎಷ್ಟೊಂದು ಜನ ಚೆನ್ನಾಗಿ ಅವಾಗ ಎಷ್ಟು ಡಿಸ್ಟೆನ್ಸ್ ತೋರಿಸಿದ್ರು. ಫಿಟ್ ಆ್ಯಪ್ ಮೊದಲೇನಾದರೂ ಹಾಂ. ಸೊ ಅವಾಗ 4,000 ಸಮಥಿಂಗ್ ತೋರಿಸಿದ್ದು ನಿಮಗೆ. ಸೊ ಇವಾಗ 5,199 ಅಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 5,199 ಗೈಸ್. ಬೆಳಗ್ಗೆಯಿಂದ ಓಡಾಡಿದ್ದೀನಲ್ವಾ, ಸೊ ಅದನ್ನು ಕೌಂಟ್ ತೊಗೊಳ್ಳೋಣ, ಓಕೆನಾ. ಇವಾಗ ಮೊದಲು ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಫುಲ್ಲು ಒಂದು ಎಷ್ಟಿದೆ 8 ಎಲ್ಲ ನಾನೇ ನೋಡ್ತೀನಿ. ಸ್ವಲ್ಪ ನಾಚಿಕೆ ಆಗುತ್ತೆ ನನಗೆ, ಎಲ್ಲ ನಾನೇ ನೋಡ್ತಿದ್ರೆ ಒಂದು ಸ್ವಲ್ಪ ಏನೋ ಅಕ್ವೈರ್ಡ್ ಫೀಲ್ ಆಗುತ್ತೆ. ಮೊದಲೇ ನಾನು ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀನಲ್ವಾ. ಸೊ ನನ್ನ ಜರ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಒಂದು 20,000 ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡಬೇಕು ಅಂತ. ಸೊ 20,000 ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನನ್ನ ಬಾಡಿನ ಚೆನ್ನಾಗಿ ಇಟ್ಕೊತೀನಿ ಆ್ಯಂಡ್ ಫೋಕಸ್ಡ್ ಆಗಿರಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಈ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ಎಂಡಪ್ ಮಾಡೋಣ, ಓಕೆನಾ. ಹೇಳೋಣ. ನನಗೆ ಸುಸ್ತಾಗ್ಬೋದೇನೋ, ನೀರೆಲ್ಲ ಮನೇಲೆ ಇಟ್ಟೆ. ಇಲ್ಲಿ ನೀರು ಬಾಟ್ಲೆಲ್ಲ ತಂದರೆ ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ. ಇಟ್ಟರೆ ಅಕಸ್ಮಾತಾಗಿ ಆ ಕಡೆ ರೌಂಡ್ ಹೊಡ್ಕೊಂಡು ಬಂದುಬಿಟ್ರೆ ಮತ್ತೆ ಯಾರು ಎತ್ಕೊಂಡ್ಬಿಡ್ತಾರಾ ಏನೋ ಅಂತ ಬ್ಯಾಗ್ ತರೋಣ ಅಂದ್ಕೊಂಡೆ. ಸೊ ಮೊದಲು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಆಮೇಲೆ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊತೀನಿ, ಓಕೆನಾ. ಬನ್ನಿ ಹೋಗೋಣ. ಯೂಶಲಿ ಬರಬೇಕಾದ್ರೆ ಪಾರ್ಕಿಗೆ ಎಲ್ಲರೂ ಕೈ ಬೀಸ್ಕೊಂಡು ಆರಾಮಾಗಿ ಬರ್ತಾರೆ. ಒಂದೇ ಒಂದು ಮೊಬೈಲ್ ಇಟ್ಕೊಂಡು ಕೈ ಬೀಸ್ಕೊಂಡು ಆರಾಮಾಗಿ ಬರ್ತಾರೆ. ಬಟ್ ನಾನು ಮೊಬೈಲ್ ಇಟ್ಕೊಂಡು ಪವರ್ ಬ್ಯಾಂಕ್ ಇಟ್ಕೊಂಡು, ಅಂದರೆ ಚಾರ್ಜಿಂಗ್ ಕಲಿದ್ರೆ ಬೇಕಾಗತ್ತೆ ಅಂತ ಚಾರ್ಜಿಂಗ್ ಪವರ್ ಬ್ಯಾಂಕ್ ಇಟ್ಕೊಂಡು, ಈ ಪರ್ಸ್ ಹಾಕ್ಕೊಂಡು, ಈ ಪರ್ಸಲ್ಲಿ ಇಯರ್ಬಡ್ಸ್ ಇದೆ ಅದನ್ನ ಇಟ್ಕೊಂಡು ಹಾಡಾಕೊಂಡು ಓಡೋಣ ಅಂದ್ಕೊಂಡೆ. ಸೊ ಹಿಂಗೆ ಬಂದಿದ್ದೀನಿ. ಸೊ ಇದೊಂಥರ ಎತ್ಕೊಂಡು ಬಂದಿದ್ದೀನಿ ನಾನು. ಅಂದರೆ ಎಲ್ಲೇ ಹೋದ್ರು ಒಂಥರ ಲಗೇಜ್ ಥರ ಎತ್ಕೊಂಡು ಬರ್ತಾ ಇರ್ತೀನಿ, ಪರ್ಸಿಗೆ ಎತ್ಕೊಂಡು. ಸೊ ಆಲ್ಮೋಸ್ಟ್ ಅರ್ಧ ಪಾರ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಒಂದು ಅರ್ಧ ಹೋಯಿತು ಅಂದರೆ 1 ರೌಂಡ್ ಕಂಪ್ಲೀಟ್ ಆಗುತ್ತೆ. 1 ರೌಂಡಿಗೆ ಎಷ್ಟಾಗುತ್ತೆ ನೋಡೋಣ, ಓಕೆನಾ. ಆವಾಗಲೇ 5,100 ಏನೋ ಇತ್ತು. ಅಲ್ಲಿ ಹೋಗೋ ಅಷ್ಟೇ ಜಾಸ್ತಿ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಬರೀ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ ಇವಾಗ ನಡ್ಕೊಂಡು. ನೋಡಿ ಇಲ್ಲೆಲ್ಲ ಹೆಂಗೆ ಎಕ್ಸಸೈಸ್ ಮಾಡ್ತಾರೆ, ಓಕೆನಾ. ಮೊದಲೇನಾದ್ರು ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಚೆನ್ನಾಗಿ ಮಾಡಿ. ಗೈಸ್, ಅದೆಷ್ಟು ದುಡ್ಡಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ನಮಗೆ ಇಷ್ಟು ಚೆನ್ನಾಗಿರೋ ಇಷ್ಟು ದೊಡ್ಡ ಮನೆ ಏನು ಬೇಡ, ಓಕೆನಾ. ನನಗೆ ಯಾವ ಥರ ಮನೆ ಬೇಕು ಅಂತ ಹೇಳ್ತೀನಿ ರೀ. ಸಿಂಪಲ್ಲಾಗಿ ನಮ್ಮ ಅಪ್ಪ ಅಮ್ಮ ನಾನು ತಂಗಿ ತಮ್ಮ ಇಷ್ಟು ಜನ ಇರೋದಕ್ಕೆ ಒಂದು ಪುಟ್ಟ ಗೂಡಾದರೆ ಸಾಕು. ನೋಡಿ ಗಾಯ್ಸ್, ಏನು ಮಸ್ತಾಗಿ ಬರ್ತಾವ್ರೆ. ಅವರೆಲ್ಲ ಚೆನ್ನಾಗಿ ಓದಿ ಆಸ್ತಿ ಮಾಡಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಅಷ್ಟು ದುಡ್ಡು ಹೆಂಗೆ ಅಲ್ಲಿ ನೋಡಿ ಎಷ್ಟು ಕಾರ್ಗಳಿದೆ, 5-6 ಕಾರ್ಗಳಿದೆ ನಿಂತಿದೆ ಒಳಗಡೆ. 5-6 ಕಾರ್ಗಳ, ಮೇ ಬಿ ಒಂದು 6-7 ಕಾರ್ಗಳು ನಿಂತಿರ್ಬೋದೇನೋ ಈ ಒಂದು ಅರಮನೆ ಕಟ್ಟೋಕ್ಕೆ. ನಾನು ಯಾವಾಗಲೂ ಅಂದ್ಕೊತಿರ್ತೀನಿ, ಇವರು ದುಡ್ಡು ಅಷ್ಟೊಂದು ದುಡ್ಡು ಹೆಂಗೆ ಮಾಡ್ತಾರೆ ಅಂತ. ಬಿಕಾಸ್ ನನಗೆ ನನ್ನ ಪೇರೆಂಟ್ಸ್ ಎಜುಕೇಷನ್ ಕೊಟ್ಟಿದ್ದಾರೆ, ನನಗೆ ಸ್ಕಿಲ್ಸ್ ಇದೆ, ದೇವರು ಎಷ್ಟು ಒಳ್ಳೆಯ ಗುಣಗಳನ್ನ ಕೊಟ್ಟಿದ್ದಾನೆ. ನಮ್ಮ ಬುದ್ಧಿ ಅಥವಾ ನನ್ನ ಸ್ಕಿಲ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಾನು ಚೆನ್ನಾಗಿ ಬೆಳಿಬೇಕು ಅಂತ ಆಸೆ. ಆ್ಯಂಡ್ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಐ ಹೋಪ್ ಆಗುತ್ತೆ, ಓಕೆ. ಯಾವಾಗ ಆಗುತ್ತೆ ಏನು ಅಂತ, ಬಟ್ ಆಗುತ್ತೆ.
ಜನ ಇರ್ತಾರಲ್ಲ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರಲ್ಲ, ಸ್ವಲ್ಪ ಒಂಥರ ಅನ್ಸುತ್ತೆ ನನಗೆ, ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ನಾನಿವಾಗ ವಾಕಿಂಗ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಏನು ಗೊತ್ತಾ, ಕೆಲಸದ ಮೇಲೆ ನಂಬಿಕೆ ಇದೆ, ನನ್ನ ಸ್ಕಿಲ್ ಮೇಲೆ ನಂಬಿಕೆ ಇದೆ, ನಮ್ಮ ತಂದೆ ತಾಯಿ ಮೇಲೆ ನಂಬಿಕೆ ಇದೆ, ನನ್ನ ಗುರುಗಳು, ಇಷ್ಟು ವರ್ಷ ನನಗೆ ವಿದ್ಯೆ ಬುದ್ಧಿ ಹೇಳ್ಕೊಟ್ಟಿರೋ ಗುರುಗಳು, ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅದು ನನ್ನ ಕಾಪಾಡತ್ತೆ ಅಂತ ನಂಬಿಕೆ ಇದೆ. ಬಟ್ ತಂದೆ ತಾಯಿಗಳಿಗೆ ಏಜ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಅಲ್ಲ, ಎಲ್ಲೂ ಅಲ್ಲ, ಅದು ಬೇಜಾರಾಗ್ತಾ ಇರತ್ತೆ. ಸೊ ಅದನ್ನೆಲ್ಲ ನಾನು ಓವರ್ಕಮ್ ಮಾಡಲೇಬೇಕು ಗೈಸ್. ನಂದು ಬಿಗ್ ಇದು ಅಂದರೆ ಫಿಯರ್ ಅಂದರೆ ಅದೊಂದೇ. ನಾನು ನಮ್ಮ ಪೇರೆಂಟ್ಸ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸೊ ಅದಕ್ಕೆ ಏನೇನು ಬೇಕು ಅದಕ್ಕೆಲ್ಲ ಎಫರ್ಟ್ಸ್ ನಾನು ಹಾಕ್ತಾಯಿದ್ದೀನಿ. ಆಯ್ತು, ಪರ್ಸೆ ಬೀಳಿಸ್ಬಿಟ್ಟೆ. ಸೊ ಗೈಸ್, ಇವಾಗ ಫಿಟ್ ಆಪಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 2 ರೌಂಡ್ಸ್ ಕಂಪ್ಲೀಟ್ ಆಗಿದೆ. ಸೊ 2 ರೌಂಡ್ಸ್ ಆದಮೇಲೆ ನಂದು ಸ್ಟೆಪ್ಸ್ ಎಷ್ಟಾಗಿದೆ ನೋಡಿ. ಸೊ 2 ರೌಂಡ್ಸ್ ಕಂಪ್ಲೀಟ್ ಆಗಿದೆ. 2 ರೌಂಡ್ಸ್ ಕಂಪ್ಲೀಟ್ ಆಗಿರೋದಕ್ಕೆ 7158 ಇದೆ. ಸೊ 7158 ಸ್ಟೆಪ್ಸ್ನ ಸ್ವಲ್ಪ ಕಣ್ಣಿಗೆ ಹುಳ ಬಿದ್ದುಬಿಡ್ತು. ಕಣ್ಣಿಗೆ ಸ್ವಲ್ಪ ಹಂಗೆ ವಾಟರಿ ಥರ ಆಗಿದೆ. ಕಣ್ಣು ಸ್ವಲ್ಪ ಹೆಂಗೆ ಕಾಣಿಸಿದೆ ಏನೋ ಗೊತ್ತಿಲ್ಲ ವಿಡಿಯೋದಲ್ಲಿ, ಕ್ಯಾಮ್ರಾದಲ್ಲಿ. ಸೊ 7138 ಏನೋ 7100 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ನಾನು. ಸೊ ಇನ್ನೂ 20,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅಪ್ರಾಕ್ಸ್ ಅಲ್ಲ, ಇನ್ನು 10,000, 10, 11, 12, 13,900ವರೆಗೂ ನಾನು ಇನ್ನೂ ಸ್ಟೆಪ್ಸ್ 13,900 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಅದು ಕಂಪ್ಲೀಟ್ ಮಾಡಿದ್ಮೇಲೆ ಹೋಗ್ತೀನಿ ನಾನು. ಇಲ್ಲ ಅಂದರೆ ನನಗೆ ಸ್ಯಾಟಿಸ್ಫೈ ಆಗೋಲ್ಲ. ಬಿಕಾಸ್ ಲಾಸ್ಟ್ ಟೈಮು ಕೂಡ ಒಂದು 50,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದೆ. ಬಟ್ ಅವತ್ತು ಆಗಲಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ 13,198 ಸ್ಟೆಪ್ಸ್ನ ಕಂಪ್ಲೀಟ್ 13,900 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಒನ್ಸ್ ಐ ಡಿಸೈಡೆಡ್ I have to complete that target. ಓಕೆ, ಸೊ ಆ ಟಾರ್ಗೆಟ್ ಕಂಪ್ಲೀಟ್ ಮಾಡಿದರೆ ನಂಗೆ ನಿದ್ದೆ ಬರೋಲ್ಲ. ನಾನು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಓದಬೇಕಾದ್ರೆ ಹೆಂಗೆ ಅಂದರೆ, ಸೊ ಯಾವುದೋ ಒಂದು ಕೆಲಸ ಇಟ್ಕೊಂಡ್ಬಿಟ್ರೆ ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ಅದು ಬೆಳಗ್ಗೆ ಹೊತ್ತಾದರೂ ಸರಿ, ಅಂದರೆ ಬೆಳಗ್ಗೆವರೆಗೂ ಆದರೂ ಸರಿ, ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಆಗೋವರೆಗೂ ಎದ್ದೇ ಹೋಗ್ತಾ ಇರಲಿಲ್ಲ ನಾನು. ಸೊ ಈವನ್ ನೀರು ಕುಡಿಯೋಕ್ಕೂ ಸಹ ಹೋಗ್ತಾ ಇರಲಿಲ್ಲ. ಸೊ ಆ ಥರ ಡೆಡಿಕೇಟ್ ಮಾಡಿ ನಾನೆಲ್ಲ ಮಾಡ್ತಿದ್ದೆ. ಸೊ ಇವಾಗ ಸ್ವಲ್ಪ ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಆ ಒಂದು ಕನ್ಸಿಸ್ಟೆನ್ಸಿ, ಆ ಒಂದು ಟಾರ್ಗೆಟ್ ರೀಚ್ ಮಾಡೋದು ಅದೆಲ್ಲ ಇರುತ್ತಲ್ವ. ಸೊ ಅದನ್ನೆಲ್ಲ ನಾನು ಮುಂದೆ ಫಾಲೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್. ಓಕೆ, ಬನ್ನಿ ಹೋಗೋಣ. ಸೊ ಇನ್ನು 13,000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಾದ್ಮೇಲೆ ನನ್ನ ತಮ್ಮ ಬರ್ತಾನೆ, ಅವನ ಜೊತೆ ಶಟ್ಲ್ ಆಡಿ ಆಮೇಲೆ ಮನೆಗೆ ಹೋಗ್ತೀನಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ನಾಳೆ ಕ್ಲಾಸ್ಗೆ ಸ್ಟೂಡೆಂಟ್ಸ್ಗೆ ಏನೇನು ಹೇಳ್ಕೊಡ್ಬೇಕು ಅದಷ್ಟು ನಾನು ಪ್ರಿಪೇರ್ ಆಗಬೇಕು. ಸೊ ಅದನ್ನು ಪ್ರಿಪೇರ್ ಆಗಿ ಮನೇಲಿ ಏನಾದರೂ ಅಮ್ಮನಿಗೆ ಹೆಲ್ಪ್ ಮಾಡಬೇಕು. ಸೊ ಮನೇಲಿ ನಾನು ಅಮ್ಮನಿಗೆ ಏನೂ ಹೆಲ್ಪ್ ಮಾಡ್ತಾಯಿಲ್ಲ, ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಅಂದ್ಕೊಳ್ಳೋಕ್ಕಾಗಲ್ಲ. 13,000 ಸ್ಟೆಪ್ಸ್ ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ಬೇಕಂತ ಮಾಡಿದ್ದೀನಿ. ಬೇಗ ವಾಕ್ ಮಾಡೋಣ. ಆಲ್ರೆಡಿ ಇವಾಗ ಟೈಮ್ ಎಷ್ಟಾಗ್ಬಿಟ್ಟಿದೆ ಅಂದರೆ 7:06 ಆಗಿದೆ. ನಾನು ಬಂದಿದ್ದು 6:20ಗೆ ಬಂದಿದ್ದು. 6:20ಇಂದ ಇವಾಗ 7:06 ಆಗಿದೆ. ಅರೌಂಡ್ 8:20 ಅಷ್ಟರಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ? ಲೆಟ್ಸ್ ಸಿ ಗೈಸ್. 2 ಸ್ಟೆಪ್ ಅಂದರೆ 2 ರೌಂಡ್ಸ್ ಹಾಕಿರೋದಕ್ಕೆ ಇಷ್ಟು ಬಂದಿದೆ. ಇವಾಗ ನಾನು 3rd ರೌಂಡ್ ನಡೀತಾ ಇದ್ದೀನಿ. 3rd ರೌಂಡ್ ಕಂಪ್ಲೀಟ್ ಆದಮೇಲೆ ಅಪ್ರಾಕ್ಸ್ ಒಂದು 1000 ಸ್ಟೆಪ್ಸ್ ಕಂಪ್ಲೀಟ್ ಆಗಿರ್ಬೋದಾ, ಹಾಗೆ ಇನ್ನೊಂದು 13,000 ಅಟ್ಲೀಸ್ಟ್. ಇವಾಗೇನು ಗೊತ್ತಾ, 13,000 ಅಂದರೆ ನಿಮಗೆ 13,000 ಆಗೋಲ್ಲ. 13,000 ಮೇಲೆ ಅಲ್ಲ, 13,000 ಅಂದರೆ 13,000 ಆಗೋಲ್ಲ. ಅಟ್ಲೀಸ್ಟ್ ಒಂದು 10,000 ಅಂತ ಕಂಪ್ಲೀಟ್ ಆಗುತ್ತಾ? ಆ ಟಾರ್ಗೆಟ್ ಆದರೂ ರೀಚ್ ಆಗಬೇಕು ನಾನು. ಸೊ ಇನ್ನೂ ಟೈಮ್ ಇದೆ. ಇವಾಗಿನ್ನೂ 7 o'clock. ನಾನು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ನನಗೆ ಬೇಜಾನ್ ಟೈಮ್ ಇದೆ. ಅದನ್ನು ಮುಗಿಸ್ಬಿಟ್ಟು
ಆಮೇಲೆ ನನ್ನ ಒಂದು ಸಕ್ಸಸ್ಫುಲ್ ಜರ್ನಿ ಖುಷಿ ಆಗುತ್ತೆ ನನಗೆ. ಏನಾದರೂ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ಅಂದರೆ ನಂಗೆ ಖುಷಿ ಆಗುತ್ತೆ. ಸೊ ಇನ್ನೊಂದೇನು ಅಂದರೆ ಲೈಫಲ್ಲಿ ಏನಾದರೂ ಬಿಗ್ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಫಸ್ಟು ಈ ಚಿಕ್ಕ ಚಿಕ್ಕ ಥಿಂಗ್ಸ್ ಇರುತ್ತಲ್ಲ ಅದನ್ನ ಫಸ್ಟ್ ಅಚೀವ್ ಮಾಡಬೇಕಂತೆ. ಸೊ ಅದಕ್ಕೆ ಅದನ್ನ ಅಚೀವ್ ಮಾಡಿಬಿಟ್ಟು ನೆಕ್ಸ್ಟು ಬೇರೆ ಥಿಂಗ್ಸ್ನೆಲ್ಲ ಅಚೀವ್ ಮಾಡೋದಕ್ಕೆ ನಾನು ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಅದನ್ನು ಬೂಸ್ಟ್ ಮಾಡಿಕೊಂಡು ಹಾಗೆ ಹೋಗೋಣ. ಓಕೆನಾ? ಬನ್ನಿ. ಹಿಂದೆ ಅಷ್ಟು ಜನ ಓಡಾಡ್ತಿದ್ದಾರೆ, ಆದರೂ ನಾನು ನೋಡಿ ಹಿಂದೆ ಅಷ್ಟು ಜನ ಓಡಾಡ್ತಿದ್ರು, ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ಓಕೆ, ಫೇಸ್ ಮಾಡಬೇಕು, ಪ್ರತಿಯೊಂದೂ ಮಾಡ್ಕೊಂಡು ಹೋಗೋಣ. ಓಕೆನಾ? ಬನ್ನಿ. ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾಯಿದ್ದೀನಿ, ಅವಳಿಗೆ ಕೇಳೋಣ. ನಾನು ಆಲ್ರೆಡಿ 7000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು 1 ಅವರಲ್ಲಿ 13,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಕೇಳೋಣ. ಓಕೆನಾ? ಅವಳೇನು ಹೇಳ್ತಾಳೆ ನೋಡ್ಬಿಟ್ಟು ಹೇಳ್ತೀನಿ. ಅವಳೇನು ಹೇಳ್ತಾಳೆ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಓಕೆ, ಕಾಲ್ ಮಾಡ್ತಿದ್ದೀನಿ, ಬ್ಯುಸಿ ಬರ್ತಿದೆ ಅವಳಿಗೆ. ಸೊ ನೋಡೋಣ, 13,000 ಸ್ಟೆಪ್ಸ್ ಈ 1 ಅವರಲ್ಲಿ 1.5 ಅವರಲ್ಲಿ ನಾನು ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಗೊತ್ತಿಲ್ಲ. ನಾನೇ ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಐ ಹೋಪ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಹೆಂಗೆ ಎಕ್ಸಸೈಸ್ ಮಾಡ್ತಿದ್ದಾರೆ. ನಾನು ಈ ಒಂದು 13,000 ಆಗೋದು ಇವತ್ತೇ ಆಗೋದು, ಇದಾಗತ್ತೆ, ಬರೀ ವಾಕಿಂಗ್ ಮಾಡೋದಕ್ಕೆ ಆಗುತ್ತೆ ಅನಿಸುತ್ತೆ. ನಾಳೆ ಬೇಕಾದರೆ ಒಳಗಡೆ ಹೋಗಿ ಎಕ್ಸಸೈಸ್ ಮಾಡ್ತೀನಿ. ಇವತ್ತಿಷ್ಟೇ ಬರೀ ವಾಕಿಂಗಲ್ಲೇ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವತ್ತು. ನಾಳೆ ಬೇಕಿದ್ರೆ ಒಳಗಡೆ ಹೋಗಿ ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ನನಗೆ ತುಂಬ ಕೋಪ ಬಂದುಬಿಟ್ಟಿದೆ ಗಾಯ್ಸ್. ಯಾಕೆ ಗೊತ್ತಾ? 10,000 ಕಂಪ್ಲೀಟ್ ಮಾಡೋದಕ್ಕೆ ನಾನು ತುಂಬ ಸೋಂಬೇರಿ ಪಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನೇ ಚಾಲೆಂಜ್ ಹಾಕೊಂಡ್ಬಿಟ್ಟಿದ್ದೀನಿ. 20,000 ಸ್ಟೆಪ್ಸ್ನ ಅಟ್ ಎನಿ ಕಾಸ್ಟ್ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದೀನಿ. ಕಾಲೇಜಿಂದ ಬಂದು ಒಂದು 1 ಅವರ್ 2 ಅವರ್ ಏನೋ ರೆಸ್ಟ್ ಮಾಡಿದೆ. ಊಟ ತಿನ್ಕೊಂಡು ಓಡಾಡ್ಕೊಂಡು, ಅಂದರೆ ಊಟ ತಿನ್ಕೊಂಡು ಮನೇಲಿ ಇದ್ಕೊಂಡು ವೀಡಿಯೋಸ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮೋಟಿವೇಶನ್ಸ್ ಎಲ್ಲ ತೊಗೊಂಡು ಆಮೇಲೆ ಬಂದಿದ್ದೀನಿ. ಅಷ್ಟು ಸೋಂಬೇರಿ ಇರಬಾರ್ದು. ನಿಮ್ಮ ಥರ ಯಾರಾದರೂ ನನ್ನ ಥರ ಯಾರಾದರೂ ಸೋಂಬೇರಿ ಇದ್ದರೆ ಅವ್ರನ್ನ ಟ್ಯಾಗ್ ಮಾಡಿ. ಓಕೆ, ಬನ್ನಿ ಹೋಗೋಣ. ಸೊ 3rd ರೌಂಡು ಆಯಿತು. ಇವಾಗ 4th ರೌಂಡ್ ಹೋಗ್ತಾಯಿದ್ದೀನಿ. 4th ರೌಂಡ್ ಹೋಗೋದು ವಾಕಿಂಗ್ ಹೋಗ್ತಾ ಇರೋದು. ಸೊ ನಾನು ಇವಾಗ ಈ ಥರ ವಾಕಿಂಗ್ಗೆ ಮೊದಲು ಅರ್ಲಿ ಮಾರ್ನಿಂಗ್ ಬರ್ತಾಯಿದ್ದೆ. ಒಂದು 6 o'clock ನಾನು ಒಬ್ಬಳೇ ಬರ್ತಾಯಿದ್ದೆ. 6 o'clock ಹಂಗೆ ಬರ್ತಾಯಿದ್ದೆ. 6 o'clockಯಿಂದ ಒಂದು 8 o'clockವರೆಗೂ 7:30ವರೆಗೂ ಈ ಥರ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಓಡ್ತಾಯಿದ್ದೆ. ಅಪ್ಪ ಜೊತೆ ಬರೋಂಗಿದ್ರೆ ನಾನು ಅಪ್ಪನ ಜೊತೆ ಬೆಳಗ್ಗೆ ಇನ್ನೂ ಅರ್ಲಿ ಮಾರ್ನಿಂಗ್ ಬರ್ತಾಯಿದ್ದೆ. ಯಾವಾಗಂದರೆ ಒಂದು 5 o'clock 4:30 ಹಂಗೆ ಬರ್ತಾಯಿದ್ದೆ. ಬಂದು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಎಕ್ಸಸೈಸ್ ಮಾಡಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಬಂದರೆ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಸೊ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ನಂಗೆ ಆ ಥರ ಅನಿಸುತ್ತೆ. ಸೊ ಖುಷಿಯಾಗಿರುತ್ತೆ ಆವತ್ತಿನ ದಿನ ಎಲ್ಲ. ಸೊ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಅದಕ್ಕೆ ಏನಂದರೆ ಹೆಲ್ತಿಯಾಗಿರೋದಕ್ಕೆ ಅಂದರೆ ಹೆಲ್ತಿಯಾಗಿ ಇಟ್ಕೊಂಡು ಆ್ಯಂಡ್ ಫೀಲ್ ಗುಡ್ ಆಗಿರೋದಕ್ಕೆ ಏನೆಲ್ಲ ಮಾಡಬೇಕು